ಕಾಸ್ಟಿಂಗ್ ಕೌಚ್ ಮಟ್ಟ ಹಾಕಲೇಬೇಕು. ಕೇರಳ ರೀತಿ ರಾಜ್ಯದಲ್ಲಿ ಕಾನೂನನ್ನ ತರಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಹಿಂಸಾ ಚೇತನ್ ಹೇಳಿಕೆಯನ್ನ ಕೊಟ್ಟಿರೋದಿದು. ಕಾಸ್ಟಿಂಗ್ ಕೌಚ್ ಮಟ್ಟ ಹಾಕಲೇಬೇಕು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಕೇರಳ ರೀತಿಯಲ್ಲಿಯೇ ರಾಜ್ಯದಲ್ಲಿ ಕಾನೂನಾಗಬೇಕು. ಪ್ರತಿಭೆಯ ಹೆಸರಿನಲ್ಲಿ ಇಂತಹ ಕೃತ್ಯಗಳು ನಡೀತಾ ಇದೆ. ವಾಣಿಜ್ಯ ಮಂಡಳಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಯಾರೋ ಒಬ್ಬರಿಂದ ಈ ರೀತಿ ಕೆಟ್ಟ ಹೆಸರು ಬರ್ತಾ ಇದೆ, ಇದಾಗಬಾರ್ದು ಅಂತ ಹೇಳ್ತಾರೆ ಚೇತನ್. ಅಹಿಂಸಾ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚೇತನ್ ಅಹಿಂಸಾ ಅವರೇ, ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಕಾಸ್ಟಿಂಗ್ ಕೌಚ್ ಬಗ್ಗೆ ಇವತ್ತು ಬೆಳಗಿನಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ಬಿತ್ತರ ಮಾಡಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಹೌದು, ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದೆ. ಸುವರ್ಣ ನ್ಯೂಸ್ ಬಹಳ ಒಳ್ಳೆ ಜರ್ನಲಿಸಂ ಮಾಡ್ತಾ ಇದೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ಸಿನಿಮಾ ರಂಗದಲ್ಲಿ ಎಷ್ಟೋ ದಶಕಗಳು ಬಹುಶಃ ತಲೆಮಾರುಗಳಿಂದ ಇರೋ ಒಂದು ಲೈಂಗಿಕ ಕಿರುಕುಳನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿದ್ದೀರಾ, ಅದಕ್ಕೆ ಅಭಿನಂದನೆಗಳು. 2014ರಲ್ಲಿ ಮೊದಲನೇ ಬಾರಿಗೆ ನಾನು ನಿಮ್ ತರನೇ ಒಂದು ಮೀಡಿಯಾ ಚಾನೆಲ್ ಇದೇ ವಿಚಾರದಲ್ಲಿ ಲೈಂಗಿಕ ಕಿರುಕುಳ ನಮ್ಮ ಕನ್ನಡ ಚಿತ್ರರಂಗದ ಮಾತ್ರದಲ್ಲ, ಇದು ಕಾಯಿಲೆ ಇರೋದು. ಇದು ಬಹುಶಃ ಪ್ರಪಂಚದಲ್ಲಿರೋ ಎಲ್ಲಾ ಚಿತ್ರರಂಗದಲ್ಲೂ ಈ ಕಾಯಿಲೆ ಬೇರೆ ಬೇರೆ ಹಂತಕ್ಕೆ ಇದ್ದೇ ಇರುತ್ತೆ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇರೋದನ್ನ 2014ರಲ್ಲಿ ನೀವು ಹೇಳಿದಾಗ, ಒಂದು ಮೀಡಿಯಾ ಚಾನೆಲ್ ಇದೇ ತರ ಸ್ಟಿಂಗ್ ಆಪರೇಷನ್ ಮಾಡಿದಾಗ ನಾನು ಕೂಡ ಒಂದು ಲೇಖನ ಬರ್ದೆ, ಕನ್ನಡ ಚಿತ್ರರಂಗದಲ್ಲಿ ಈ ತರದ್ದು ನಾವು ಕಿತ್ತಾಕಕ್ಕೆ ಹೀಗೆ ಮಾಡಬಹುದು ಅಂತ. ಅದರ ನಂತರ ಅದನ್ನ ಏನೇನ್ ಕೆಲಸ ಮಾಡುವಂತ ಓಡಾಡಿ 2017ನಲ್ಲಿ ನಾವೆಲ್ಲ ಸಮಾನ ಮನಸ್ಸುಗಳು ಸೇರಿ ಫೈರ್ ಅಂತ ಸಂಸ್ಥೆ ಕಟ್ಟಿದ್ವಿ. ಸೊ ನಮ್ಮ ಉದ್ದೇಶನೂ ಸಹ ಈ ಒಂದು ಲೈಂಗಿಕ ಕಿರುಕುಳನ ನಿರ್ಮೂಲನೆ ಮಾಡೋದು, ಮತ್ತೆ ಒಂದು ಆರೋಗ್ಯಕರ ಒಂದು ಘನತೆ ಉಳ್ಳ ಒಂದು ವಾತಾವರಣನ ಚಿತ್ರರಂಗದಕ್ಕೆ ಎಲ್ಲಾ ಮಹಿಳೆಯರಿಗೆ, ನಟಿಯರಷ್ಟೇ ಅಲ್ಲದೆ ಎಲ್ಲಾ ಮಹಿಳೆಯರಿಗೆ ಮತ್ತೆ ಎಲ್ಲಾ ಮನುಷ್ಯರಿಗೆ ಕಟ್ಟಬೇಕಾಗಿರೋದು ನಮ್ಮ ಉದ್ದೇಶ. ಇದು ಬರೀ ಮಹಿಳೆಯರು ನಿಂತ್ಕೊಂಡು ಹೋರಾಟ ಮಾಡೋದಷ್ಟೇ ಅಲ್ಲ, ಎಲ್ಲಾ ಒಂದ್ ರೀತಿ ಸಿನಿಮಾ ಒಳಗೆ ಇಂಡಸ್ಟ್ರಿ ಇರೋರು, ಮೀಡಿಯಾದವರು ಎಲ್ಲರೂ ಸೇರಿ ಇದನ್ನ ಕಿತ್ತಾಕಿದ್ರೆ ಇದು ನಮ್ಮ ಚಿತ್ರರಂಗಕ್ಕೆ ಬಹಳ ಒಳ್ಳೇದಾಗತ್ತೆ. ನೀವು ಮಾಡ್ತಿರೋ ಪ್ರಯತ್ನಕ್ಕೆ ಅದಕ್ಕೆ ನಾನು ಶ್ಲಾಘಿಸ್ತೀನಿ. ಚೇತನ್ ಅವರೇ, ಅಲ್ಲೆಲ್ಲೋ ಬೇರೆ ಇಂಡಸ್ಟ್ರಿಯಲ್ಲಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಮಾತುಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ, ಇಲ್ಲಪ್ಪ ಕನ್ನಡ ಚಿತ್ರರಂಗದಲ್ಲಿ ಅಂತದ್ದು ಯಾವುದೂ ಇಲ್ಲ ಅನ್ನುವಂತ ಮಾತುಗಳು, ಆ ರೀತಿಯಾಗಿ ಯಾವುದೇ ಘಟನೆಗಳು ಕೂಡ ಇಲ್ಲ ಅನ್ನುವಂತ ಮಾತುಗಳನ್ನ ಒಂದಷ್ಟು ಹಿರಿಯ ನಟರುಗಳೇ ಅಥವಾ ಹಿರಿಯ ನಿರ್ಮಾಪಕರಾಗಿರ್ಬೋದು ಇವರುಗಳೇ ಹೇಳ್ತಾ ಬಂದಿದ್ದನ್ನು ಕೂಡ ನಾವು ಗಮನಿಸಬಹುದು. ಆದ್ರೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅಂಥದ್ದು ನಡೀತಾ ಇದೆ ಅನ್ನೋದನ್ನು ನೀವು ಈ ಹಿಂದೆ ಕೂಡ, ಅಂದ್ರೆ ನಿಮ್ಮ ಸಂಘಟನೆಯ ಮೂಲಕ ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರಿ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀವು ಜನರ ಮುಂದೆ ತೆರೆದಿಡ್ತಾ ಇದೆ. ಖಂಡಿತ ನಮ್ಗೇನಾಗತ್ತೆ ಅಂದ್ರೆ, ಬಹಳ ವರ್ಷಗಳಿಂದ ಈ ರೀತಿ ವಿಚಾರಗಳು ಇಲ್ಲ ಅಂತ ಹೇಳಿದಾಗ ಈ ನಿಜವಾದ ಸಮಸ್ಯೆಗಳನ್ನ ಸರಿಪಡಿಸೋ ಏನ್ ಅವಶ್ಯಕತೆ ಇರಲ್ಲ. ಇದನ್ನ ಒಂದ್ ರೀತಿ ಏನ್ ಹೇಳ್ತಾರೆ ಅಂದ್ರೆ, ಕಸನ ಒಂದ್ ರೀತಿ ರಗ್ ಕೇಳಿ ಮುಚ್ಚಿ ಹಾಕ್ಬಿಟ್ಟು ಅದೇನು ಇಲ್ಲ ಅಂತ ಹೇಳ್ಬಿಡೋದು. ಅದು ನಿಜವಾಗ್ಲೂ ಅದು ಇನ್ನೂ ಒಂದ್ ರೀತಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ನು ಸಮಸ್ಯಾತ್ಮಕವಾಗಿ ಬೆಳೀತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮಂತೂ ನಿಜವಾಗ್ಲೂ ಇದು ಇನ್ನೂ ವಾಸ್ತವತೆಯಲ್ಲಿದೆ. ಇದಿನ್ನು ದೊಡ್ಡ ಮಟ್ಟದ ಕಾಯಿಲೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಮಹಿಳೆಯರ ಕಷ್ಟ ಆಗ್ತಾ ಇದೆ. ಈ ಮಹಿಳೆಯರ ಕಷ್ಟ ಆಗಿರೋದ್ರಿಂದ ಮತ್ತೆ ಈ ಒಂದು ಪ್ರತಿಭಾವಂತರ ಕಷ್ಟ ಆಗ್ತಿರೋದ್ರಿಂದ ಈ ಒಂದು ನಿಜವಾಗ್ಲೂ ಸಿನಿಮಾ ಕಲೆಗೋಸ್ಕರ ಕಾಳಜಿಯಿಂದ ಬರೋರು, ಮತ್ತೆ ಟೆಕ್ನಿಷಿಯನ್ಸ್, ಕಾರ್ಮಿಕರು, ಮತ್ತೆ ಡೈರೆಕ್ಟರ್, ಮತ್ತೆ ನಟಿಯರು ಎಲ್ಲಾ ಮಹಿಳೆಯರ ಕಷ್ಟ ಆಗ್ತಿರೋದ್ರಿಂದ ಈ ರೀತಿ ನೀವು ಮಾಡ್ತಿರೋದು ಬಹಳ ಒಳ್ಳೇದು. ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬೇಕು, ಆ ಪಾತ್ರ ಸೂಟ್ ಆಗೋರು, ಟ್ಯಾಲೆಂಟ್ ಇರೋರು ಈ ಬೇರೆದಲ್ಲಿ ಒಂದ್ ರೀತಿ ಹೇರ್ಕೊಂಡು ಕಿರುಕುಳ ಮಾಡಿ ದೌರ್ಜನ್ಯ ಮಾಡೋದು ಯಾರೇ ಮಾಡಿದ್ರು ಅದನ್ನ ನಾವು ರೀತಿ ಕಿತ್ತಾಕ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ನಾನು ಒಂದ್ ಹೇಳ್ತೀನಿ, ಕ್ಯಾಸ್ಟಿಂಗ್ ಕೌಚ ಅನಿವಾರ್ಯತೆಯಿಂದ ಒಪ್ಕೊಳ್ಳೋರು ಕೂಡ ಅಥವಾ ಅದನ್ನ ತಿರಸ್ಕಾರ ಕೂಡ, ಈ ಎರಡನ್ನೂ ಮಾಡೋ ಮಹಿಳೆಯರು ಈ ವ್ಯವಸ್ಥೆನಲ್ಲಿ ಬಲಿಪಶುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಗೆ ನೀವಂತೂ ಸುವರ್ಣ ನ್ಯೂಸ್ ಈ ತರ ಒಳ್ಳೆ ಜರ್ನಲಿಸಂ ಮಾಡಿ ಇದಿನ್ನೂ ಜೀವಂತವಾಗಿದೆ, ಇದನ್ನ ಕಿತ್ತಾಕ್ಬೇಕು. ನಮ್ಮ ಪಾಶ್ ಆಕ್ಟ್ ಮುಖಾಂತರ ನಾವು ಕೂಡ ಫೈರ್ ಮುಖಾಂತರ ಮತ್ತೆ ವಿಮೆನ್ ಕಮಿಷನ್ ಮುಖಾಂತರ ಒಂದು ಆಂತರಿಕ ದೂರ ಸಮಿತಿ ಅನ್ನೋದು ಮಾಡಿಸಿದೀವಿ. ಸೊ ಫಿಲ್ಮ್ ಚೇಂಬರು ಅದನ್ನ ನಾವು ಮಾಡ್ತೀವಿ ಅಂತ ಅವರು ಕೂಡ ಮುಂದೆ ನಿಂತಿದ್ದಾರೆ. ಅವ್ರು ಈ ಸ್ವಲ್ಪ ಇದನ್ನ ಮುತುವರ್ಜಿ ತಗೊಂಡು ಕೆಲಸ ಮಾಡ್ಲಿ, ಇದನ್ನ ಕಿತ್ತಾಕಕ್ ಮಾಡ್ಲಿ. ಸಿನಿಮಾ ರಂಗದ ಬೆಳವಣಿಗೆ ಅವರ ಬಗ್ಗೆ ಕಾಳಜಿ ಇದ್ರೆ ಅಲ್ಲಿರೋ ಗಂಡಸರು ಹೆಂಗಸರು ಯಾರೇ ಇದ್ರು ಅವ್ರು ನಿಂತ್ಕೊಂಡು ಇದನ್ನ ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ನಿಜವಾಗ್ಲೂ ಉತ್ತಮ ಚಿತ್ರರಂಗ ಮಾಡ್ಲಿ. ಕನ್ನಡ ಚಿತ್ರರಂಗ ಮಾದರಿ ಆಗ್ಬೇಕು. ಬರೀ ಯಾವ ರೀತಿ ಮಾದರಿ ಅಂದ್ರೆ ಬರೀ ಹಣಕಾಸು, ದುಡ್ಡು ಮತ್ತೆ ಅದರ ಬಿಸ್ನೆಸ್ ನಲ್ಲಿ ಮಾದರಿ ಮಾತ್ರ ಅಲ್ಲ, ಬಹಳ ಮುಖ್ಯವಾಗಿ ಬಿಹೈಂಡ್ ದ ಸ್ಕ್ರೀನು ಜನರ ಬದುಕು, ಒಳ್ಳೆ ರೀತಿ ವರ್ತಿಸೋದು, ಒಳ್ಳೆ ರೀತಿ ಒಂದು ಘನತೆ ಗೌರವ ಕೊಟ್ಟು ನಿಜವಾಗ್ಲೂ ಪ್ರತಿಭಾವಂತರ ಕೊಡೋದು, ಕರ್ಕೊಂಡ್ ಬರೋದು, ಅಂತದ್ರಲ್ಲೂ ಮಾದರಿ ಆಗೋ ಚಿತ್ರರಂಗ ನಮ್ಗೆ ಬೇಕು. ಸೊ ನೀವು ಮಾಡ್ತಿರೋ ಕೆಲಸ ಬಹಳ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.